ಮಧ್ಯರಾತ್ರಿ ಚಿರತೆ ನಾಯಿಯನ್ನ ಬೇಟೆಯಾಡಿರುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡಿನಿಂದ ನಾಡಿಗೆ ಬಂದ ಚಿರತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ನಡೆದಿದೆ. ಮಳವಳ್ಳಿ ಮದ್ದೂರು ಹೆದ್ದಾರಿಯಲ್ಲಿದ್ದ ತೋಟದ ಮನೆ ಪ್ರಕಾಶ್ ಅನ್ನುವವರ ತೋಟದ ಮನೆಗೆ ರಾತ್ರಿ ಚಿರತೆ ಎಂಟ್ರಿ ಕೊಟ್ಟಿದೆ. ನಾಯಿ ಹಾಗೆ ಕರುವನ್ನ ಹೊತ್ತೊಯ್ದಿದೆ. ಚಿರತೆ ಬೇಟೆಯಾಡಿದ ದೃಶ್ಯ ಕಂಡು ಕುಟುಂಬಸ್ಥರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹೊಂಚಾಕಿ ಬಂದ ಚಿರತೆ ನಾಯಿಯನ್ನ ಬೇಟೆಯಾಡಿದೆ. ಹಾಗೆ ತೋಟದ ಮನೆಯಲ್ಲಿದ್ದ ಕರುವನ್ನ ಕೂಡ ಹೊತ್ತೊಯ್ದಿದೆ ಅನ್ನೋ ಮಾಹಿತಿ ಇದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಈ ದೃಶ್ಯವನ್ನ ಕಂಡು ಮನೆ ಮಾಲೀಕರು ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ತಕ್ಷಣಕ್ಕೆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಡ್ಯದ ಕೋಡಿಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು. ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾನು ಇವಾಗ 3 ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಚಿರತೆ ಎತ್ಕೋಗಿರ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನಮ್ಮ ಮನೆ ಹತ್ರ ಹಾಕ್ಸಿರುವಂಥ CC ಕ್ಯಾಮ್ರಾನ ಓಪನ್ ಮಾಡಿ ನೋಡಿದಾಗ ರಾತ್ರಿ 1 ಚಿರತೆ ಬಂದು ಹೋಗಿರೋದು ಗೊತ್ತಾಗಿ ನಾಯಿ ಹಿಡಿದದ್ದು ಪ್ರತ್ಯಕ್ಷವಾಗಿ ನಾವು ಕಣ್ಣಾರ ಕಂಡ ನಾವು CC ಕ್ಯಾಮ್ರಾದಲ್ಲಿ. ಈಗೇನಪ್ಪ ಅಂದರೆ ನಮ್ಮದು ಮನೆ ಏನು ಕಾಡಲ್ಲಿಲ್ಲ, ಏನಂದ್ರೆ ಏನಿಲ್ಲ, ಮದ್ದೂರು ಅಲ್ಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು. ಯಾವಾಗಲೂ ಜನ ಓಡಾಡ್ತಾರೆ. ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮ್ಗೆ ತುಂಬ ಭಯ ಆಯ್ತದೆ. ಈಚೆಗೆ ಬರೋಕ್ಕೂ ಭಾರಿ. ಮಧ್ಯರಾತ್ರಿ ಚಿರತೆ ನಾಯಿಯನ್ನ ಬೇಟೆಯಾಡಿರುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡಿನಿಂದ ನಾಡಿಗೆ ಬಂದ ಚಿರತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ನಡೆದಿದೆ. ಮಳವಳ್ಳಿ ಮದ್ದೂರು ಹೆದ್ದಾರಿಯಲ್ಲಿದ್ದ ತೋಟದ ಮನೆ ಪ್ರಕಾಶ್ ಅನ್ನುವವರ ತೋಟದ ಮನೆಗೆ ರಾತ್ರಿ ಚಿರತೆ ಎಂಟ್ರಿ ಕೊಟ್ಟಿದೆ. ನಾಯಿ ಹಾಗೆ ಕರುವನ್ನ ಹೊತ್ತೊಯ್ದಿದೆ. ಚಿರತೆ ಬೇಟೆಯಾಡಿದ ದೃಶ್ಯ ಕಂಡು ಕುಟುಂಬಸ್ಥರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹೊಂಚಾಕಿ ಬಂದ ಚಿರತೆ ನಾಯಿಯನ್ನ ಬೇಟೆಯಾಡಿದೆ. ಹಾಗೆ ತೋಟದ ಮನೆಯಲ್ಲಿದ್ದ ಕರುವನ್ನ ಕೂಡ ಹೊತ್ತೊಯ್ದಿದೆ ಅನ್ನೋ ಮಾಹಿತಿ ಇದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಈ ದೃಶ್ಯವನ್ನ ಕಂಡು ಮನೆ ಮಾಲೀಕರು ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ತಕ್ಷಣಕ್ಕೆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಡ್ಯದ ಕೋಡಿಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು. ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾನು ಇವಾಗ 3 ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಚಿರತೆ ಎತ್ಕೋಗಿರ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನಮ್ಮ ಮನೆ ಹತ್ರ ಹಾಕ್ಸಿರುವಂಥ CC ಕ್ಯಾಮ್ರಾನ ಓಪನ್ ಮಾಡಿ ನೋಡಿದಾಗ ರಾತ್ರಿ 1 ಚಿರತೆ ಬಂದು ಹೋಗಿರೋದು ಗೊತ್ತಾಗಿ ನಾಯಿ ಹಿಡಿದದ್ದು ಪ್ರತ್ಯಕ್ಷವಾಗಿ ನಾವು ಕಣ್ಣಾರ ಕಂಡ ನಾವು CC ಕ್ಯಾಮ್ರಾದಲ್ಲಿ. ಈಗೇನಪ್ಪ ಅಂದರೆ ನಮ್ಮದು ಮನೆ ಏನು ಕಾಡಲ್ಲಿಲ್ಲ, ಏನಂದ್ರೆ ಏನಿಲ್ಲ, ಮದ್ದೂರು ಅಲ್ಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು. ಯಾವಾಗಲೂ ಜನ ಓಡಾಡ್ತಾರೆ. ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮ್ಗೆ ತುಂಬ ಭಯ ಆಯ್ತದೆ. ಈಚೆಗೆ ಬರೋಕ್ಕೂ ಭಾರಿ. ಮಧ್ಯರಾತ್ರಿ ಚಿರತೆ ನಾಯಿಯನ್ನ ಬೇಟೆಯಾಡಿರುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡಿನಿಂದ ನಾಡಿಗೆ ಬಂದ ಚಿರತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ನಡೆದಿದೆ. ಮಳವಳ್ಳಿ ಮದ್ದೂರು ಹೆದ್ದಾರಿಯಲ್ಲಿದ್ದ ತೋಟದ ಮನೆ ಪ್ರಕಾಶ್ ಅನ್ನುವವರ ತೋಟದ ಮನೆಗೆ ರಾತ್ರಿ ಚಿರತೆ ಎಂಟ್ರಿ ಕೊಟ್ಟಿದೆ. ನಾಯಿ ಹಾಗೆ ಕರುವನ್ನ ಹೊತ್ತೊಯ್ದಿದೆ. ಚಿರತೆ ಬೇಟೆಯಾಡಿದ ದೃಶ್ಯ ಕಂಡು ಕುಟುಂಬಸ್ಥರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹೊಂಚಾಕಿ ಬಂದ ಚಿರತೆ ನಾಯಿಯನ್ನ ಬೇಟೆಯಾಡಿದೆ. ಹಾಗೆ ತೋಟದ ಮನೆಯಲ್ಲಿದ್ದ ಕರುವನ್ನ ಕೂಡ ಹೊತ್ತೊಯ್ದಿದೆ ಅನ್ನೋ ಮಾಹಿತಿ ಇದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಈ ದೃಶ್ಯವನ್ನ ಕಂಡು ಮನೆ ಮಾಲೀಕರು ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ತಕ್ಷಣಕ್ಕೆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ.
ಮಂಡ್ಯದ ಕೋಡಿಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು. ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾನು ಇವಾಗ 3 ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಚಿರತೆ ಎತ್ಕೋಗಿರ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನಮ್ಮ ಮನೆ ಹತ್ರ ಹಾಕ್ಸಿರುವಂಥ CC ಕ್ಯಾಮ್ರಾನ ಓಪನ್ ಮಾಡಿ ನೋಡಿದಾಗ ರಾತ್ರಿ 1:15 ಚಿರತೆ ಬಂದು ಹೋಗಿರೋದು ಗೊತ್ತಾಗಿ ನಾಯಿ ಹಿಡಿದದ್ದು ಪ್ರತ್ಯಕ್ಷವಾಗಿ ನಾವು ಕಣ್ಣಾರ ಕಂಡ ನಾವು CC ಕ್ಯಾಮ್ರಾದಲ್ಲಿ. ಈಗ ಏನಪ್ಪ ಅಂದರೆ ನಮ್ಮದು ಮನೆ ಏನು ಕಾಡಲ್ಲಿಲ್ಲ, ಏನಂದ್ರೆ ಏನಿಲ್ಲ, ಮದ್ದೂರು ಅಲ್ಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು. ಯಾವಾಗಲೂ ಜನ ಓಡಾಡ್ತಾರೆ. ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮಗೆ ತುಂಬ ಭಯ ಆಯ್ತದೆ. ಈಚೆಗೆ ಬರೋಕ್ಕೂ ಭಾರಿ. ಮಧ್ಯರಾತ್ರಿ ಚಿರತೆ ನಾಯಿಯನ್ನ ಬೇಟೆಯಾಡಿರುವ ಭಯಾನಕ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕಾಡಿನಿಂದ ನಾಡಿಗೆ ಬಂದ ಚಿರತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ನಡೆದಿದೆ. ಮಳವಳ್ಳಿ ಮದ್ದೂರು ಹೆದ್ದಾರಿಯಲ್ಲಿದ್ದ ತೋಟದ ಮನೆ ಪ್ರಕಾಶ್ ಅನ್ನುವವರ ತೋಟದ ಮನೆಗೆ ರಾತ್ರಿ ಚಿರತೆ ಎಂಟ್ರಿ ಕೊಟ್ಟಿದೆ. ನಾಯಿ ಹಾಗೆ ಕರುವನ್ನ ಹೊತ್ತೊಯ್ದಿದೆ. ಚಿರತೆ ಬೇಟೆ ಆಡಿದ ದೃಶ್ಯ ಕಂಡು ಕುಟುಂಬಸ್ಥರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹೊಂಚಾಕಿ ಬಂದ ಚಿರತೆ ನಾಯಿಯನ್ನ ಬೇಟೆಯಾಡಿದೆ. ಹಾಗೆ ತೋಟದ ಮನೆಯಲ್ಲಿದ್ದ ಕರುವನ್ನ ಕೂಡ ಹೊತ್ತೊಯ್ದಿದೆ ಅನ್ನೋ ಮಾಹಿತಿ ಇದೆ. CCTVಯಲ್ಲಿ ಸೆರೆಯಾಗಿರುವ ಈ ದೃಶ್ಯವನ್ನ ಕಂಡು ಮನೆ ಮಾಲೀಕರು ಹಾಗೆ ಸುತ್ತಮುತ್ತಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ತಕ್ಷಣಕ್ಕೆ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಡ್ಯದ ಕೋಡಿಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು. ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾನು ಇವಾಗ 3 ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಚಿರತೆ ಎತ್ಕೋಗಿರ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನಮ್ಮ ಮನೆ ಹತ್ರ ಹಾಕ್ಸಿರುವಂಥ CC ಕ್ಯಾಮ್ರಾನ ಓಪನ್ ಮಾಡಿ ನೋಡಿದಾಗ ರಾತ್ರಿ 1:15 ಚಿರತೆ ಬಂದು ಹೋಗಿರೋದು ಗೊತ್ತಾಗಿ ನಾಯಿ ಹಿಡಿದದ್ದು ಪ್ರತ್ಯಕ್ಷವಾಗಿ ನಾವು ಕಣ್ಣಾರ ಕಂಡ ನಾವು CC ಕ್ಯಾಮ್ರಾದಲ್ಲಿ. ಈಗ ಏನಪ್ಪ ಅಂದರೆ ನಮ್ಮದು ಮನೆ ಏನು ಕಾಡಲ್ಲಿಲ್ಲ, ಏನಂದ್ರೆ ಏನಿಲ್ಲ, ಮದ್ದೂರು ಅಲ್ಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು. ಯಾವಾಗಲೂ ಜನ ಓಡಾಡ್ತಾರೆ. ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮಗೆ ತುಂಬ ಭಯ ಆಯ್ತದೆ. ಈಚೆಗೆ ಬರೋಕ್ಕೂ ಭಾರಿ. ಮಧ್ಯರಾತ್ರಿ ಚಿರತೆ ನಾಯಿಯನ್ನ ಬೇಟೆಯಾಡಿರುವ ಭಯಾನಕ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕಾಡಿನಿಂದ ನಾಡಿಗೆ ಬಂದ ಚಿರತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಮಳವಳ್ಳಿಯ ನಿಟ್ಟೂರು ಕೋಡಿಹಳ್ಳಿಯಲ್ಲಿ ನಡೆದಿದೆ. ಮಳವಳ್ಳಿ ಮದ್ದೂರು ಹೆದ್ದಾರಿಯಲ್ಲಿದ್ದ ತೋಟದ ಮನೆ ಪ್ರಕಾಶ್ ಅನ್ನುವವರ ತೋಟದ ಮನೆಗೆ ರಾತ್ರಿ ಚಿರತೆ ಎಂಟ್ರಿ ಕೊಟ್ಟಿದೆ. ನಾಯಿ ಹಾಗೆ ಕರುವನ್ನ ಹೊತ್ತೊಯ್ದಿದೆ. ಚಿರತೆ ಬೇಟೆ ಆಡಿದ ದೃಶ್ಯ ಕಂಡು ಕುಟುಂಬಸ್ಥರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ.